9 ಕೊಲೆ ಮಾಡಿದ ಕುಖ್ಯಾತ ಕೊಲೆಗಾರ ವೀರಬಾಬು ಜೈಲಿಂದ ಬಿಡುಗಡೆ. ಅಯ್ಯಯ್ಯಪ್ಪ, ಅವನ್ ಜೈಲಿಗೆ ಹೋಗೋದು ಮುಂಚೆ ಹೇಳ್ಬಿಟ್ಟಿದ್ದಾನೆ, 10ನೇ ಕೊಲೆ ನಂದೇ ಮಾಡ್ತೀನಿ ಅಂತ. VIP ರಾಮದಾಸ, ನಿನ್ನಿಂದ ನನ್ನ ಲೈಫ್ ಹಾಳಾಗೋಯ್ತು. ನಿನ್ನನ್ ಕೊಲೆ ಮಾಡಕ್ ಹುಡುಕಿ ಆಲ್ರೆಡಿ 9 ಕೊಲೆ ಮಾಡ್ಬಿಟ್ಟಿದ್ದೀನಿ. ಈ ಸಾರಿ ಜೈಲಿಂದ ಹೊರಗಡೆ ಬಂದ್ಮೇಲೆ ಆ ರೌಂಡ್ ಫಿಗರ್ 10ನೇ ಕೊಲೆ ಮಾತ್ರ ನಿನ್ನೆ ಕಡೆ ಮಾಡೋದು. ಆಮೇಲೆ ಈ ಸರಣಿ ಕೊಲೆಗೆ ನಾಂದಿ ಆಡ್ಬೇಕು. ಇನ್ನು ಮುಂದೆ ನಾನು ಜೋಪಾನವಾಗಿರ್ಬೇಕು. ಏನಾದ್ರೂ ಅವ್ರ ಕೈ ಸಿಕ್ಕಾಕೊಂಡ್ ಬಿಟ್ರೆ ನಾನೇ ಗುಳುಗೋವಿಂದ. ಏನ್ರ ನಮ್ಮ ಕಳಸಿನ ಕಾಗೆ ಕವಳ ಎಲ್ಲ ಹೆಂಗವ್ರೆ? ಅದೇನ್ ಚಂದ ಬೇಡ. ನೀವ್ ಅಂದಾರಾದ್ಮೇಲೆ ನಮ್ ಬಜಾರ ಬಿದ್ದಾಗದ, ಯಾರು ಮರ್ಯಾದಿನೇ ಕೊಡಲ್ಲ ಅಂತಾರ. ಟಿಫನ್ಗೆ ಲಾಟ್ರಿ ಹೊಡಿತಾವಣ. ಅದಿರ್ಲಿ, ನನ್ನ ತಂಗಿ ದೇವಿ ಆಗಿದಾಳ್ರು ಅಣ್ಣ. ದೇವಿ ನಂಬಿಸಿ ಕಲ್ಲೇಶಿ ಮೋಸ ಮಾಡ್ಬಿಟ್ಟಣ. ಏ ಕಲ್ಲೇಶಿ, ಇವತ್ ನಿನ್ ಕತೆ ನಾ ಮುಗಿಸ್ಬಿಡ್ತೀನಿ. ಎತ್ತ ಗಾಡಿನ. ಒಂದ್ ನಿಮಿಷ, ಕಾರಲ್ಲಿ ಎಲ್ಲ ಲಾಂಗ್ಗಳು ರೆಡಿ ಇದೆ ತಾನೆ? ಎಲ್ಲ ರೆಡಿ ಇದೆ ಅಣ್ಣ. ಇವತ್ತು ಒಂದ್ ಕತೆ ಮುಗೀತು, ನಡೀರ. ತಂಗಿ ತಂಗಿ ಅಣ್ಣ, ಎಲ್ಲ ವಿಷಯ ಗೊತ್ತಾಯ್ತು ಕಣಮ್ಮ. ನಂಗೆ ಎಲ್ಲ ವಿಷಯ ಗೊತ್ತಾಯ್ತು. ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮೋಸ ಮಾಡ್ಬಿಟ್ಟ ಅಣ್ಣ. ಆ ಕಲ್ಲೇಶಿ. ಅವ್ರು ಉದ್ಧಾರ ಆಗಲ್ಲ, ಈ ಜನ್ಮದಲ್ಲಿ ಅವ್ರು ಉದ್ಧಾರ ಆಗಲ್ಲ. ನೀನ್ ಅಲ್ಬೇಡ ತಂಗಿ, ನೀನ್ ಅಲ್ಬೇಡ, ಸುಮ್ನಿರು. ನಾನೆಲ್ಲ ಸರಿ ಮಾಡ್ತೀನಿ. ಏನ್ ಸರಿ ಮಾಡ್ತೀಯೋ ಏನೋ ಅಣ್ಣ. ಈಗ ನಾನು ಹೊಟ್ಟೆಲ್ ಬೆಳಿತಿರೋ ಮಗುಗೆ ನಾಳೆ ಅಪ್ಪ ಯಾರು ಅಂತ ಕೇಳಿದ್ರೆ ನಾನ್ ಏನ್ ಹೇಳಿ ಅಣ್ಣ? ಆ ಕಲ್ಲೇಶಿ ಎಲ್ಲ ಇದ್ರು ಹೇಳ್ಕೊಂಡ್ ಬಂದು ನೀನ್ ಕುತ್ತಿಗೆ ತಾಳಿ ಕಟ್ಸ್ತೀನಮ್ಮ. ನೀನ್ ಸುಮ್ನಿರು, ನನ್ ಜೊತೆ ಬಾ. ಕಲ್ಲೇಶಿ, ಏ ಕಲ್ಲೇಶಿ, ಎಲ್ಲೋ ಇದ್ಯಾ? ತುಂಡ್ ಮಾಡ್ಬಿಡ್ತೀನಿ. ಏ ಕಲ್ಲೇಶಿ, ನನ್ನ ಮಗನೇ, ನನ್ ತಂಗಿ ಹೊಟ್ಟೆನೆ ತುಂಬಿಸಿದ್ಯಲ್ಲ ನೀನು. ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಇರೋಣ ಅಲ್ಲಲೇ, ಯಾರ್ ತಂಗಿ ಅಂತ ಗೊತ್ತಿದ್ರು ಇಂತ ಮೋಸ ಮಾಡಿದ್ಯಲ್ಲ ಆ ಬ್ರೋಕರ್ ರಾಮದಾಸ, ನನಗೆ ನಾಮ ಹಾಕಿ ಕೈಗೆ ಸಿಗದೆ ತಿರುಗಾಡ್ತಾವನೆ. ಈಗ ನೀನು ನನ್ ತಂಗಿ ಕೈಗೆ ಮಗು ಕೊಡ್ತಾ ಇದ್ಯಾ? ಮರ್ಯಾದೆಯಿಂದ ಅವ್ರ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಈಗಾಗಲೇ 9 ಕೊಲೆ ಮಾಡಿದೀನಿ. 10ನೇ ಕೊಲೆ ಆ ರಾಮದಾಸ ಅನ್ಕೊಂಡಿದ್ದೆ, ಆದ್ರೂ ಪರವಾಗಿಲ್ಲ, ನಿನ್ನೆ ಮಾಡ್ತೀನಿ. ನೀವ್ಯಾರು, ನಿಮ್ಮೂರ್ ಯಾವ್ದು ನನಗೊಂದು ಗೊತ್ತಿಲ್ಲ ಕಣಣ್ಣ. ಆ ಕಲ್ಲೇಶಿ ಅಲ್ಲಣ್ಣ, ನಾನು ಮಲ್ಲೇಶಿ. ಆ ಕಲ್ಲೇಶಿ ಕೈ ಕೊಟ್ಟು ಹೋದು ಅಂತ ಹೇಳಿ ಏನೋ ನಾ ತರಕಾರಿ ಗಿರ್ಕಾರಿ ಮಾಡ್ಕೊಂಡು ನೆಮ್ಮದಿ ಆಗಿದ್ದೆ ಕಣಣ್ಣ. ಆ ಊದ್ಗಡಿ ಕಾಳಪ್ಪವನಲ್ಲ, ಅವ್ ನನ್ ಕರ್ಕೊಂಡ್ ಬಂದು ಹಾಕ್ಬಾರ್ದು ಬಿಟ್ಟ ಕಣಣ್ಣ. ಅದೇ ಕಣಣ್ಣ ನನಗ್ ಗೊತ್ತು. ಅಣ್ಣ ಇಲ್ಲ ಅಣ್ಣ, ಇವ್ನ್ ಸುಳ್ಳು ಹೇಳ್ತಿದ್ದಾನಣ್ಣ. ನಮ್ಮಿಬ್ರ ಹತ್ರ ಎಸ್ಕೇಪ್ ಆಗ್ಬೇಕು ಅಂತ ಇವನು ಕಾಗೆ ಹಾರಿಸ್ತಾನಣ್ಣ. ಇವ್ನ್ ಏನಿದ್ರು ನಿನ್ ಕೈ ಚಲ್ಕ ತೋರ್ಸಿದ್ರೇನೆ ಬುದ್ಧಿ ಬರುದು, ಇಲ್ಲಾಂದ್ರೆ ನಮ್ ಮಾತ್ ಕೇಳಲ್ಲ. ಬಾರಿ ಕಿಲಾಡಿ ನನ್ ಮಗ ಇವನು. ಏನಣ್ಣ ಇದೈತೆ ಬೆಂಡೆಕಾಯ? ಇದು ಬೆಂಡೆಕಾಯ ಅಲ್ಲ ಕಣೋ, ಕತ್ತಿ. ನಿನ್ ಕುದಿಯ ಕತ್ತಿಸಕ್ಕೆ ನೋಡೋ. ನನ್ ತಂಗಿಗ್ ಮರ್ಯಾದೆಯಿಂದ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರ ಏನು? ನನಗೊಂದು ಡೌಟ್. ಏನ್ ಡೌಟು? ನೀವ್ಯಾರೋ ಬ್ಲಾಕ್ ಮೇಲ್ ಮಾಡೋ ತರ ಕಾಣ್ತಾ ಇದೀರಾ ಅಣ್ಣ. ಬೇಕಾದ್ರೆ ದುಡ್ಡು ಕೊಡ್ತೀನಿ ಬಾರಣ್ಣ. ದುಡ್ಡು ನಾಸ ತೋರಿಸಿ. ಹೇಳ್ತಿರೋದು ನಿಜ ಅಣ್ಣ. ಹೆಂಗೋ ಆಸ್ಪತ್ರೆ ಖರ್ಚಿಗೆ ಅಂತ 20,000 ರೂಪಾಯಿ ಇಸ್ಕೊಳ್ಳೋಣ, ಆಮೇಲೆ ಎಲ್ಲ ಹೋಗ್ತಾನೆ. 20,000ನ? ಏನಣ್ಣ ಇದು? ಮಾಡಿದಿರೋ ತಪ್ಪಿಗೆ 20,000ನ? ಮತ್ತೆ ಮಾಡಿಲ್ಲ ಅಂತ ಸುಳ್ಳು ಹೇಳ್ತೀಯ? 10,000 ರೂಪಾಯಿ ಕೊಡ್ತೀನ. ಸರಿ, 10,000 ರೂಪಾಯಿ ಇಸ್ಕೊಳ್ಳೋಣ. ಬೇಗ ತೆಗಲೇ. ಏನು ಎಣಿಸ್ತೀಯ? ಕೊಡ ಇಲ್ಲಿ. ನಿನ್ನ ಗ್ಯಾರಂಟಿನಾ? ಸೈಡ್ ಬಾಮ. ಲೇ ನನ್ನ ಮಗನೇ, 10,000 ಕೊಟ್ಟಿದ್ದೀನಿ ಅಂತ ಅಪ್ಪಿ ತಪ್ಪಿ ಎಸ್ಕೇಪ್ ಆದ್ರೆ ಹುಷಾರ್. ನನ್ನ ತಂಗಿಗೆ ತಾಳಿ ಕಟ್ಟೋವರೆಗೂ ಊರ್ ಬಿಟ್ಟು ಅಲ್ಲಾಡಂಗೆ ಇಲ್ಲ. ಅಕಸ್ಮಾತ್ ನೀನು ಅಲ್ಲಾಡ್ದೆ ಅನ್ಕೋ, ನಮ್ ಹುಡುಗ ನಿನ್ನೆ ಫೀಲ್ಡ್ ಮಾಡ್ತಿರ್ತಾರೆ. ಆಮೇಲೆ ನಿನ್ನ ಬಿಡ್ತಾರೆ. ಹುಷಾರ್ ಬಾಮ, ಗೊತ್ತಲ್ಲ? ಬರ್ಲ ಕಲ್ಲೇಶಿ.
ಇದೆಲ್ಲಿಗ್ ಬಂತಪ್ಪ ಗ್ರಹಚಾರ? ಒಳ್ಳೆ ದುಡ್ಡು. ಇನ್ಮೇಲೆ ನೋಡಮ್ಮ, ನೀನ್ ಹುಷಾರಾಗಿರ್ಬೇಕು. ಯಾಕಂದ್ರೆ ನೀವೀಗ ಇಬ್ರಿದ್ದೀರಾ, ಅರ್ಥ ಮಾಡ್ಕೋ. ಹುಷಾರಾಗಿಡಿಯಮ್ಮ, ನಿಧಾನಕ್ಕೆ ಬಾ. ಬಾ ಬಾ ಬಾ. ಅಣ್ಣ ಏನಮ್ಮ? ನಿನ್ ಕೈ ಮುಂದೆ ಮಾಡು. ಅಯ್ಯೋ ಏನಮ್ಮ, ಎಲ್ಲಾ ಟೈಮಲ್ಲೂ ಕೈ ಮುಂದೆ ಮಾಡಿಸ್ತೀರಾ ನಂಗೆ? ಬೇಗ ಕೊಡಮ್ಮ. ಅದೇನು ನಾನು ನೋಡಿದ್ರೆ ತಗೋ ಆ ಕಲ್ಲೇಶಿ ಮಗುನ. ಏನಮ್ಮ ಇದು? ಇದೆಲ್ಲ ನನ್ ಮಾಡಿದ ನಾಟಕ ಅಣ್ಣ. ನಾಟಕನ? ನೀನೇನು ಯೋಚನೆ ಮಾಡ್ಬೇಡ ಅಣ್ಣ. ಆ ಕಲ್ಲೇಶ್ ಹತ್ರ ತುಂಬಾ ದುಡ್ಡಿದೆ, ಅದಕ್ಕೆ ಅವನು ನ್ಯಾಮರ್ಸಿ ದುಡ್ಡು ಕೇಳಕ್ ಆಡಿದ್ ನಾಟಕ ಇದು. ಇವಳಿಗೆ ರಾಮದಾಸನ್ ಗಾಳಿ ಬೀಸ್ಬಿಡಿಯಾ? ಇರ್ಲಿ ಬಿಡಮ್ಮ, ಈ ಅಣ್ಣಂಗೆ ತಕ್ಕಂತ ಕಿಲೋಡಿ ತಂಗಿ ನೀನು. ಕಳ್ಳಿ ಬಾ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಇರೋ ಸಾಹೇಬ್ರಿಗೆ. ಚೆನ್ನಾಗಿದ್ದೀರಾ? ನಾಳೆ ಶೂಟಿಂಗ್ ಮೂಡ್ ರೆಡಿನಾ? ಹೋಗ್ರಿ, ಈಗ್ಲೇ ಟೆನ್ಷನ್ ಆಗಿ ಕೂತ್ಕೊಂಡಿದ್ದೀನಿ. ನೀವ್ ನಾಳೆ ಸೀನಿಗೆ ಹೋದ್ರಿ ಬಿಟ್ರಿ ಹೆಂಗನ್ಬಿಟ್ರಿ ಹಿಂಗೆ? ತಮ್ಮ ಯಾಕೆ ಗಾಬರಿ ಆಗ್ತಲೇ? ಏನಾತು ಅಂತ ಹೇಳ. ಮತ್ತೇನೇನ್ರಿ, ಆ ಕಲ್ಲೇಶಿ ಬಾಂಬೆಗೆ ಹೋಗೋದ್ಕಿಂತ ಮುಂಚೆ ಅದೇನ್ ಅವಾಂತರ ಮಾಡಿಟ್ಟು ಹೋಗಿದಾನೋ ಏನೋ. ಯಾವನೋ ಬರ್ತಾನೆ, ರೇ ನಮ್ ತಂಗಿ ಬಸರಿ ಮಾಡಿದಿರಾ, ನೀವ್ ಮದುವೆ ಆಗ್ಲಿ ಸಾಯ್ಬಿಡ್ತೀನಿ ಅಂತ ಕೆಡ್ತಾನಲ್ರಿ. ಅದ್ಯಾವಳು, ನೀವ್ ಇತ್ತೀಚಿಗೆ ಮನೆಗೆ ಬರ್ತಾ ಇಲ್ಲ, ಡೆತ್ ನೋಟ್ ಬರ್ದಿಟ್ಟು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳಲ್ರಿ. ಅದ್ಯಾವಳು ರೇಖಾ ಅಂತೆ, ರಾತ್ರಿ 12 ಗಂಟೆ ಫೋನ್ ಮಾಡಿ ತಲೆ ತಿಂತಾಳಲ್ರಿ. ಅವನ್ ಯಾವನಪ್ಪ, ಬಾಂಬ್ ರಾಜ ಅಂತೆ. ತಿಂಗಳು ಮಾಮೂಲು ಕೊಡ್ತಾ ಇಲ್ಲ, ಕೊಡ್ಲಿಲ್ಲ ಅಂದ್ರೆ ಮನೆ ಬಾಂಬ್ ಹಾಕ್ಬಿಡ್ತೀನಿ ಅಂತ ಹೆದರ್ಸ್ತಾನಲ್ರಿ. ರೇ ನನ್ ಪ್ರಾಣ ಒಂದ್ ಉಳಿದ್ರೆ ಹಳ್ಳಿಗೆ ಹೋಗಿ ಬೆರಣೆ ತಕೊಂಡ್ ಇದ್ದು ಬಿಡ್ತೇನ್ರಿ. ಬಿಟ್ಟು ಸಮಾಧಾನ ಸಮಾಧಾನ. ರೀ ಡೈರೆಕ್ಟ್ರೆ, ವಿಷಯ ಏನೋ ಎಡವಟ್ಟಾಗೈತಿ, ಬಹಳ ಡೇಂಜರ್ ಆಗದ. ಇವನು ಓಡಿ ಹೋಗೋದ್ರೊಳಗ ನಮ್ ಪಿಕ್ಚರ್ ಮುಗಿಸ್ರಿ. ಒಂದ್ ಕೆಲಸ ಮಾಡೋಣ, ಸೀದಾ ರೈಟ್ ಹತ್ರ ಹೋಗಿ ಅವ್ರು ಬರೆದಿರೋ ಕ್ಲೈಮ್ಯಾಕ್ಸ್ ತಗೊಂಡ್ಬಿಟ್ರೆ ಇವ್ರ ಕೆಲಸ ಮುಗಿಸ್ಬಿಡ್ಬೋದು. ಹೌದ್ರಿ, ಇವನು ಹೊಡೋಕ್ ಮುಂಚೆ ನಮ್ ಕೆಲಸ ಮುಗಿಸೋಣ. ಈ ಮಂಗ್ಯನ ಮಗ ಯಾವಾಗ ಹೊಡೋಗ್ತಾನೋ ಏನೋ. ನಡ್ರಿ, ನಾವೇ ರೈಟ್ ಹತ್ರ ಹೋಗಿ ಕ್ಲೈಮ್ಯಾಕ್ಸ್ ಬಸ್ಕೊಂಡ್ ಬಂದ್ಬಿಡೋಣ. ತಮ್ಮ ನೀನ್ ರೆಸ್ಟ್ ತಗೊಳಪ್ಪ, ರೆಸ್ಟ್ ತಗ. ಊದ್ಕಡ್ಡಿ ಬಸ್ ಟಿಕೆಟ್ ಕೊಡಿಸ್ರಿ. ನೀನ್ ಬಸ್ ಟಿಕೆಟ್ ಯಾಕೋ, ಮೇಲಕ್ಕೆ ಹೋಗೋ ಟಿಕೆಟ್ ಕೊಡಿಸ್ಬಿಡ್ತೀನಿ. ಅಂದ್ರೆ ಪ್ಲೈನ್ ಟಿಕೆಟ್, ಪ್ಲೈನ್ ಟಿಕೆಟ್. ಅಷ್ಟರಲ್ಲಿ ಮೂಡಕ್ ಬನ್ನಿ, ಮೂಡಕ್ ಬನ್ನಿ. ಓಕೆ, ಮೂಡಕ್ ಬನ್ನಿ. ಸಾಹೇಬ್ರೆ ನಮಸ್ಕಾರ. ಹೋಗಿ ಅಯ್ಯಪ್ಪ, ಯಾವ ಕಡೆ ತಿರುಗಿದ್ರು ಭಯ ಆಗುತ್ತಲ್ಲಪ್ಪ ನನಗೆ. ಕರೆಕ್ಟ್. ಇದು ಬರ್ತಾ ಇಲ್ವಲ್ಲ. ಅಯ್ಯೋ, ಏನು ತಲೆನೇ ಬರ್ತಿಲ್ವೇ? ಏನು ತಲೆನೇ ಬರ್ತಿಲ್ವಲ್ಲ. ಸರ್ ಬನ್ನಿ. ಬರ್ರಿ ಡೈರೆಕ್ಟ್ರ, ಬರ್ರಿ. ಕುಂದ್ರಿ. ರೀ ಡೈರೆಕ್ಟ್ರ, ನೋಡ್ರಿ ನಿಮ್ ರೈಟ್ರಿ ಹ್ಯಾಂಗ್ ಬರ್ದ ಗೀಚ್ ಬಿಸಾಕ್ಯಾರ. ಯಾವ್ದು ಬೇಕಾದ್ರೂ ಆರಿಸ್ಕೊಳ್ರಿ ಅದ್ರಾಗ. ಶಂಭುಲಿಂಗ, ಇಲ್ಲೂ ಬಡ್ಜೆಟ್ ಲಾಸ್ ಅಲ್ರಿ? ಇಲ್ಲ ಪ್ರೊಡ್ಯೂಸರ್ ಸಾಹೇಬ್ರೆ, ಇದು ಬಡ್ಜೆಟ್ ಲಾಸ್ ಅಲ್ಲ, ಹ್ಯಾಂಗ್ ಸೇವು. ಅದೇಂಗ? ಈಗ ಶೂಟಿಂಗ್ ಮಾಡಿದ್ಮೇಲೆ ಬೇಡ ಬೇಡ ಅಂತ ಎಡಿಟರ್ ಕಟ್ ಮಾಡಿ ಡಸ್ಟ್ಬಿನ್ ಹಾಕೋ ಬದಲು ಮುಂಚೆನೆ ರೈಟ್ರು ಐಡಿಯಾ ಮಾಡಿ ಡಸ್ಟ್ಬಿನ್ ಹಾಕೋದ್ ಮೇಲಲ್ವೇನ್ರಿ? ಚಲೋ ಹೇಳಿದಿ ನೋಡು. ಇಲ್ಲಿ ನೋಡ್ರಿ, ಸ್ವಲ್ಪ ಡೈರೆಕ್ಟರ್ ಪ್ರೊಡ್ಯೂಸರ್ ಬಂದಿದ್ದಾರೆ. ನೀವ್ ಸ್ವಲ್ಪ ಸುಮ್ನೆ ಇರ್ರಿ. ಹಲೋ ರೈಟ್ರ್ ಸಾಹೇಬ್ರೆ, ರೈಟ್ರ್ ಸಾಹೇಬ್ರೆ. ಲೇ ತಮ್ಮ, ನೀನು ಚಪ್ಪಾಳೆ ತಟ್ಟೋದಲ್ಲ, ನಗಾರಿ ಬಾರಿಸಿದ್ರು ಹೇಳಂಗಿಲ್ಲ ಇವನಿಗ. ಏನ್ ಮಾಡೋದು? ತಗ, ಇದ್ರ ಇರೋ ನೀರು ಎರಚು ಹೇಳ್ತಾನ. ಒಳ್ಳೆ ಐಡಿಯಾ ಸಾಹೇಬ್ರೆ. ನಮ್ ರೈಟ್ ಇದಾರಲ್ಲ, ಅವ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಏನದು? ಅವ್ರು ಚೆನ್ನಾಗಿ ಮೂಡ್ ಬಂದಿರೋ ಬರಿಬೇಕು ಅಂದ್ರೆ ತಣ್ಣಿ ಬೇಕು, ಹಾಗೆ ಅವ್ರ ಮೂಡಿಂದ ಹೊರಗ್ ಬರ್ಬೇಕು ಅಂದ್ರೆ ತಣ್ಣಿ ಎರಚಬೇಕು. ಮೊದಲು ನೀರ್ ಎರಚಲೇ ತಮ್ಮ.
ನಮಸ್ಕಾರ ಶರಣ್ರಿ ಅಪ್ಪ. ನಮಸ್ಕಾರ ರೈಟ್ರು ಸಾಹೇಬ್ರೆ. ಸರ್ ದಯವಿಟ್ಟು ಕ್ಷಮಿಸಿ, ತಾವ್ ಯಾವಾಗ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ನಾನು ಸ್ಟೋರಿ ಲೀನವಾಗಿಬಿಟ್ಟಿದ್ದೆ. ಎಷ್ಟೊತ್ತಾಯ್ತು ಸರ್ ತಾವ್ ಬಂದು? ಲೇ ತಮ್ಮ, ನಾವ್ ಬಂದು ಅರ್ಧ ತಾಸ ಆತಲೇ. ಲೇ, ಸಿನಿಮಾ ಸಂಭಾಷಣೆ ಬರಿತೀನಿ ಅಂತ ಹೇಳಿ ರೂಮ್ ಚಾಲು ಮಾಡಿ 1 ವರ್ಷ ಆತಲೇ, ಇನ್ನು ಕ್ಲೈಮ್ಯಾಕ್ಸೇ ಬರೀಲಿಲ್ವಲ್ಲೋ. ಲೇ ತಮ್ಮ, ನೀನ್ ಯಾವಾಗ ಕ್ಲೈಮ್ಯಾಕ್ಸ್ ಬರೆಯೋದು, ಇವ ಯಾವಾಗ ಸಿನಿಮಾ ಡೈರೆಕ್ಟ್ ಮಾಡೋದು, ನಾನ್ ಯಾವಾಗ ಡಿಸ್ಟ್ರಿಬ್ಯೂಟರ್ ಕೊಡೋದು? ಲೇ, ಆ ಡಿಸ್ಟ್ರಿಬ್ಯೂಟರ್ ಫೋನ್ ನಲ್ಲಿ ಹಾಕಿ ಗುಂತಾ ಇದಾನ ಕಣ್ಲಾ. ಅಣ್ಣ ದಬಾಯಿಸಿ, ಅಣ್ಣ ದಬಾಯಿಸಿ. ಸುಮ್ನಿರಯ್ಯ, ಏನ್ ದಬಾಯಿಸಿ? ಇದು ಕ್ರಿಯೇಟಿವ್ ಜಾಬ್ ಸಾಹೇಬ್ರೆ. ಹೀಗೆಲ್ಲ ರೈಟರ್ಗಳಿಗೆ ಪ್ರೆಷರ್ ಹಾಕ್ಬಾರ್ದು. ಅವ್ರು ನಿಮ್ ಅರ್ಜೆಂಟ್ 1 ವಾರಕ್ಕೆ ಕತೆ ಬರ್ಕೊಟ್ರೆ ಪಿಕ್ಚರ್ 1 ವಾರಕ್ಕೆ ಥಿಯೇಟರ್ ಹೊರಟೋಗುತ್ತೆ. ಅದೇ ಅವ್ರು 1 ವರ್ಷ ಕತೆ ಬರೆದ್ರೆ ಮುಂಗಾರು ಮಳೆ ತರ ಪಿಕ್ಚರ್ 1 ವರ್ಷ ಓಡುತ್ತೆ. ನಿಜಕ್ಕೂ ನಿಜ, 100% ಕರೆಕ್ಟ್. ಅದೇ ಸಾರ್, ನಾನು ತಲೆ ಕೆಡಿಸ್ಕೊಂಡು ಕ್ಲೈಮ್ಯಾಕ್ಸ್ ಬರೀತಿದ್ದೀನಿ. ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಇಂತ ಕ್ಲೈಮ್ಯಾಕ್ಸ್ ಬಂದಿರಬಾರ್ದು. ಅಂತ ಕ್ಲೈಮ್ಯಾಕ್ಸ್ ಬರೀಬೇಕು. ಒಳ್ಳೆ 10 ಕಮಾಂಡ್ಮೆಂಟ್ಸ್ ಕ್ಲೈಮ್ಯಾಕ್ಸ್ ತರ ಬರೀತಾ ಇದ್ದೇನೆ. ಹಾಳಾದ ತಲೆಗೆ ಐಡಿಯಾನೇ ಹೋಗ್ತಾ ಇಲ್ಲ ಸಾರ್, ಐಡಿಯಾನೇ ಹೋಗ್ತಾ ಇಲ್ಲ. ಲೇ ತಮ್ಮ, ನಿನಗೆ ಯಾವ ಐಡಿಯಾನು ಬರೋದಿಲ್ಲ. ಯಾಕೆ ಸರ್? ಇರೋ ಬರೋ ಸಿಡಿ ಎಲ್ಲಾ ನೋಡ್ಬಿಟ್ಟಿದ್ಯಾ, ಎಲ್ಲಾ ಭಾಷೆ ಸಿನಿಮಾ ಸಿಡಿನೂ ನೋಡ್ಬಿಟ್ಟಿದ್ಯಾ. ಇನ್ನೇನ್ ಐಡಿಯಾ ಬರ್ತದಲ್ಲ ನಿನಗೆ? ಲೇ ತಮ್ಮ, ಬೇಗ ಮುಗಿಸ್ ಕೊಡಲೇ ನಮಗ. ಇವತ್ತೇ ಕ್ಲೈಮ್ಯಾಕ್ಸ್ ಬರ್ದ್ ಕೊಡೋ. ಸರ್ ಒಂದ್ ಐಡಿಯಾ ಬಂತು ಸರ್. ಈಗ ಸರ್ ಡೈರೆಕ್ಟ್ ಸರ್, ನಿಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋನ್ ಸಾಯಿಸ್ಲಾ ವಿಲನ್ ಸಾಯಿಸ್ಲಾ? ಯಾರು ಸಾಯಿಸ್ಲಿ ಸರ್? ಹೀರೋನ್ ಸಾಯಿಸೋದ, ವಿಲನ್ ಸಾಯಿಸೋದ? ಹೀರೋನ್ ಸಾಯಿಸೋದ, ವಿಲನ್ ಸಾಯಿಸೋದ? ಹೀರೋನ್ ಸಾಯಿಸೋದ, ವಿಲನ್ ಸಾಯಿಸೋದ? ಯಾ ಲೇ ತಮ್ಮ, ಅದೆಲ್ಲ ಮಾಡ್ಬೇಡಿ. ನೀವೆಲ್ಲ ಸೇರಿ ನನ್ನನ್ನು ಸಾಯಿಸ್ಬಿಡ್ರಿ. ಬೆಸ್ಟ್ ಸರ್, ಅದನ್ನೇ ಬರೀತೀನಿ. ಬನ್ನಿ 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 ಡಾಕ್ಟ್ರೆ, ಇಲ್ಲಿ ಕೂತ್ಕೊಳ್ಳಿ. ಇವನೇ ನನ್ನ ಬಾಮೈದ ಮಲ್ಲೇಶ ಅಂತ. ಬಂದಿದ್ದೀನಲ್ಲ, ನೋಡ್ತೀನಿ ಬಿಡೆ. ಕೈ ಕೊಡೆ. ತಲೆ ಹಿಂಗಿದೆ. ಅಯ್ಯೋ ಡಾಕ್ಟ್ರೇ, ನಾನು ಮಲ್ಲೇಶಿ ಅಲ್ಲ, ಕಲ್ಲೇಶಿ, ದಿ ಗ್ರೇಟ್ ಫಿಲಂ ಆಕ್ಟರ್ ಹೀರೋ. ನಾನು ಕಲ್ಲೇಶಿ. ಅಯ್ಯೋ, ನಾ ಬಂದಿದ್ದೀನಲ್ಲ, ನೋಡ್ತೀನಿ ಬಿಡೆ. ಯಾವನು ಓಡೋದಂತೇಳಿ ನನ್ನ ಹಿಡ್ಕೊಂಡ್ ನನ್ ಮಾತ್ ಕೇಳ್ರಿ. ಅಯ್ಯೋ, ನಿಮ್ಮ ತಾನೇ ಕೇಳೋದ್ ಬಿಡ್ರಿ. ಅಯ್ಯೋ, ನನ್ಗೇನು ಆಗಿಲ್ಲ ರೀ ರೋಗ. ಏನಾಗಿಲ್ಲ, ಕೊಡಿ ನೋಡ್ತೀನಿ. ಏನ್ ನೋಡೋದ್ ನೀವು? ಅಲ್ರಿ, ಹೀರೋ ಅಂತಿರಲ್ಲ, ಆಕ್ಟ್ ಮಾಡೋವಾಗ ಡೂಪ್ ಇಲ್ದೆ ಆಕ್ಟ್ ಮಾಡಿದ್ರ? ಡಾಕ್ಟ್ರೇ, ನಾನು ಡೂಪ್ ಇಲ್ದೇನೆ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಇಂದ ಕೆಳಗೆ ಜಂಪ್ ಮಾಡಿದ್ದೀನಿ. ಏನ ಸ್ವಲ್ಪ ಕೈಗೆ, ಕಾಲಿಗೆ, ತಲೆಗೆ ಸ್ವಲ್ಪ ಏಟ್ ಬಿದ್ದಿದೆ. ಆದ್ರೂ ಏನೂ ಆಗಿಲ್ಲ. ಈಗೇನೋ ನನ್ನ ತಲೆ ಕೆಟ್ಟಿದೆ ಅಂತ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ನೋಡಿ. ಬುದ್ಧಿ ನಿನ್ ತಲೆಗೆ ಅಷ್ಟೆಲ್ಲ ಹೇಗ್ ಬಿದ್ದಿದ್ಯಾ? ಆದ್ರೂ ಏನಾಗಿಲ್ಲಮ್ಮ. ಏನೋ ಇರ್ಬೋದು ನನಗೆ. 1 ನಿಮಿಷ ರೀ, ಟ್ಯಾಲೆಂಟ್ ಕೊಟ್ಬಿಡ್ತೀನಿ. ಅಯ್ಯೋ ಶಿವನೇ. ಡಾಕ್ಟ್ರೆ, ಇದೇ ಕಾಚಿಗೆ ಬಂದ್ಬಿಟ್ರಿ? ಆತ ನಿಮ್ಗೆ ಏನಾಗ್ಬೇಕು? ನನ್ ಬಾಮೈದ. ಬಾಮೈದಾನ? ಆತ ನಿಮ್ ತಲೆಗೆ ಏಟ್ ಬಿದ್ದಿದೆ. ತಲೆಗೆ ಬಲವಾಗಿ ಏಟ್ ಬಿದ್ದಿರೋದ್ರಿಂದ ಆತ ನಿದ್ದೆಯಲ್ಲಿ ಓಡಾಡೋ ರೋಗ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆತನಿಗೆ ನೀವು ಬಹಳ ಹುಷಾರಾಗಿ ನೋಡ್ಕೋಬೇಕು. ಹುಷಾರ, ಒಳಗಡೆ ಹಾಕ್ಬಿಟ್ಟು ಹೊರಗಡೆ ಬೀಗ ಹಾಕ್ಬಿಡ್ತೀನಿ. ಯಾವ್ದಕ್ಕೂ ಈಗ್ಲೇ ಹಾಕ್ಬಿಡಿ. ಬರ್ಲಾ? ನಮಸ್ಕಾರ. ಬೀಗ ಒಳಕ್ಕೆ ಒಳಕ್ಕೆ. ಮಗ ಏನ್ಲ ಬೆಕ್ಕಿರ್ಬೇಕ್ ಮನೆ ಕಳವ. ಎರಡ್ ಸಲ ಹೇಳಿಲ್ವಾ ಬೆಕ್ಕನು ಬಂದು ಹೊರಗಾಕ್ರಿ ಅಂತ? ಕಳ್ಳ ಹಿಡ್ಕಳ್ಳ ಲೈಟ್ ಹಾಕಲ್ಲ ಬೇಡ. ಅಯ್ಯೋ ಕಳ್ಳ. ನಿನ್ಗೆಲ್ಲ ಬಂತು, ನಡ್ಕೊಂಡ್ ಬಂದು ಇಲ್ಲಿ ನಿಂತಿದ್ಯಾ? ಮಲ್ಕೋಗೋ. ಅಯ್ಯೋ ಸುಮ್ಮನೆ ಇರ್ರಿ. ಯಾಕಮ್ಮಯ್ಯ, ಏನಾಯ್ತಪ್ಪ? ನೋಡಪ್ಪ, ನಿಂಗ್ ಹುಷಾರಿಲ್ಲ, ಹೋಗ್ ಮಲ್ಕೋ. ಹೋಗಪ್ಪ, ಹೇಳಪ್ಪ ಹೇಳು. ಡಾಕ್ಟರ್ ಹೇಳಿಲ್ವಾ ಇಂತ ಕಾಯಿಲೆ ಇರೋರು ಮಧ್ಯರಾತ್ರಿಯಲ್ಲಿ ಹಿಂಗ್ ಓಡಾಡ್ತಿರ್ತಾರೆ? ಸರಿ ಹೇಳ್ದೆ ನೋಡು. ಇವ್ನ ಎಷ್ಟೇ ಹೇಳಿದ್ರು ಇವ್ನ ಆಚೆ ಬಿಡಕೋಬೇಡಿ. ನಾ 7 ಗಂಟೆ ಇವ್ನ ಒಳಗೆ ಬೀಗ ಹಾಕಿ. ನೋಡವಾ, ಒತ್ತರಿಗೆ ವಿಚಾರ ಮಾಡವಾ. ಈಗ ಮಲ್ಕ ಹೊಡ್ಕೊಳ್ಳಿ. ನೀನ್ ಬಾರೆ, ಇಲ್ಲೇ ಮಲ್ಗೋಣ. 2008 ಆಲ್ಫಾ ಕೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ಮಲ್ಲೇಶ ಇಂಗ್ಲಿಷ್ ಓದ್ತಿದ್ದಾನ? ಶ್ರೀಗಂಧದ ಕಾವಲು ಸಮಿತಿ, ಕೊಟ್ಟಿಗೆ ಪಾಳ್ಯ. 3420 ಇಂಗ್ಲಿಷ್ ಓದ್ತಾ ಇದ್ದಾರೆ ಅಂದ್ರೆ ಮಲ್ಲೇಶ ಅಲ್ಲ, ಕಲ್ಲೇಶರೇ ಇರ್ಬೇಕು. 32465691 40966. ನೀನು ಇಂಗ್ಲಿಷ್ ಓದ್ತಿದ್ಯಾ ಅಂದ್ಮೇಲೆ ಈಗಲಾದ್ರೂ ಗೊತ್ತಾಯ್ತಾ? ನಾನು ಮಲ್ಲೇಶಿ ಅಲ್ಲ, ಕಲ್ಲೇಶಿ ಅಂತ. ನಾನು ಫಿಲಮ್ ಮೇಕರ್ ಕಲ್ಲೇಶಿ ಕಣಮ್ಮ.
ಅಪ್ಪ ಗಣೇಶ, ಈಗ್ಲಾದ್ರೂ ಇವ್ರಿಗೆಲ್ಲ ತಿಳಿಯೋ ಹಾಗೆ ಮಾಡಪ್ಪ ತಂದೆ. ಕಾಪಾಡಪ್ಪ, ಕಾಪಾಡು. ಯಾರು ಕಾಣ್ತಾ ಇಲ್ಲ. ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಸಮಯ. ಗೌರಿ, ಸ್ವಲ್ಪ ಅರ್ಜೆಂಟ್, ಬಾಗಿಲು ತೆಗಿತೀಯಾ? ಇಲ್ಲ ಇಲ್ಲ, ಅಪ್ಪ ಬೈತಾರೆ. ಅಯ್ಯೋ, ತುಂಬಾ ಅರ್ಜೆಂಟ್ ಆಗಿದೆ, ಪ್ಲೀಸ್. ಓಕೆ. ಥ್ಯಾಂಕ್ ಯು ಗೌರಿ. ಎಸ್ಕೇಪ್. ಅಪ್ಪ ಅಪ್ಪ, ಮಲ್ಲೇಶ ಓಡೋದ. ಮಲ್ಲೇಶ, ನೀನ್ ಯಾರನ್ನ ಬೇಕಾದ್ರೆ ಯಾಮಾರಿಸಬಹುದು, ಆದ್ರೆ ಈ ಬಿಟ್ಟಿ ಭೈರಪ್ಪನ್ ಮಾತ್ರ ಯಾಮರ್ಸಕ್ ಹಾಕಿಲ್ಲ. ಅಯ್ಯ, ಅದು ನಾನು ತಪ್ಪಿಸ್ಕೊಂಡ್ ಬರ್ಬೇಕು ಅಂತ ಟ್ರೈ ಮಾಡ್ಲಿಲ್ಲ. ಯಾರೋ ನಾನು ಅಡ್ಸ್ಕೊಂಡ್ ಬಂದಂಗಾಯ್ತು, ಅದಕ್ಕೆ. ಈಗ ನಾನು ಎಲ್ಲಿದ್ದೀನಿ? ಸೂಟ್ ಗಾಡಿಯಲ್ಲಿ ಮನೆ ಬಾ, ತೋರಿಸ್ತೀನಿ. ಹೌದಾ? ಅಣ್ಣ, ಹೌದು ಕಣಳು, ಇವನು ಮಸಾಂದಾಗ ಓಡಾಡ್ತಿದ್ದ. ಇವನಿಗೆ ದೆವ್ವಾಗಿವ ಹಿಡ್ಕೊಂಡಿರ್ಬೋದು. ನಿಜ, ನೀನ್ ಹೇಳಿತು. ಇವ್ನ್ ಬಂದಾಗ್ಲಿಂದ ಒಳ್ಳೆ ದೆವ್ವ ಹಿಡಿದ್ರಂಗೆ ಆಡ್ತಾವ್ನೆ. ಮಂತ್ರವಾದಿ ಕರೆಸ್ಬಿಟ್ಟು ಇವ್ನ್ ಮೈ ಮೇಲಿರೋ ದೆವ್ವ ಎಲ್ಲ ಬಿಡ್ಸ್ಬಿಡ್ಬೇಕು. ಜೈ ಜಕಮ್ಮ. ರೇ, ಕಣ್ಣಲ್ಲಿ ಹಾಕಿ ಬೂದಿ ಹಾಕ್ತೀರ ನೀವ? ಲೇ ಮಲ್ಲೇಶ, ನಿಂಗೇನ್ ಗೊತ್ತಾಗಿಲ್ಲ, ಸುಮ್ ಕೂತ್ಕೊಳ್ಳ. ಭದ್ರಕಾಳಿ, ಭದ್ರಕಾಳಿ, ಮಹಾಕಾಳಿ, ಭೀಮಕಾಳಿ, ಭೂಮಕಾಳಿ, ಢೇಮಕಾಳಿ, ಜೈ ಜಗಮ್ಮ. ಅಪ್ಪ ಸ್ವಾಮಿ, ನಾನು ಮಲ್ಲೇಶ ಅಲ್ಲ ಅಣ್ಣ. ನೀವು ಮುಂದುವರ್ಸ್ವಾಮಿ. ಜೈ ಜಕಮ್ಮ. ನಿಮ್ ಮನೆಯವ್ರು ಯಾರು ಕಾಣಿಸ್ತಾ ಇಲ್ಲ? ಸ್ವಾಮಿಗಳು ಹೇಳಿದ್ರು ಈ ಪೂಜೆ ಟೈಮ್ಗೆ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗ್ಬೇಕು ಅಂತ. ಮಲ್ಲೇಶ ಹೆಸರಲ್ಲಿ ಅರ್ಚನೆ ಮಾಡ್ಸಕ್ಕೆ ಲಕ್ಷ್ಮಿ, ಗೌರಿ, ನಮ್ಮವೆಲ್ಲ ಹೋಗ್ಯವ್ರೆ. ಸ್ವಾಮಿಗಳು ಬಾರಿ ಫೇಮಸ್. ಅಯ್ಯೋ, ಯಾಕೆ ಹೇಳ್ತೀರಾ? ಮಾಡಿ ಸ್ವಾಮಿ. ಓಂ ಕಾಳಿ, ಭೀಮಕಾಳಿ, ಭದ್ರಕಾಳಿ, ಮಹಾಕಾಳಿ. ಓಂ ಕಾಳಿ, ರುದ್ರಕಾಳಿ, ಭದ್ರಕಾಳಿ, ಮಹಾಕಾಳಿ, ಕಾಳಿ ಅಮ್ಮ, ಭೀಮ್. ಈ ಕಾಳಿ ಭೈರವ ಅಂತ ಹೇಳಿದ್ರೆ ದೇವಭೂತಗಳೆಲ್ಲ ಗಡಗಡ ನಡುಕ್ತವೆ. ನೀನ್ ಯಾರು, ಏನು, ಎತ್ತ ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗ ನಾನ್ ಕೇಳೋದಕ್ಕೆಲ್ಲ ಉತ್ತರ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಹೇಳು. ನೀನ್ ಯಾವ ಜಿಲ್ಲಾ, ಯಾವ ತಾಲೂಕು, ಯಾವ ಹೋಬ್ಳಿ, ನಿನ್ಗೇನ್ ಬೇಕು, ಎಲ್ಲಿಂದ ಬಂದಿದ್ಯಾ? ರೇ, ನನಗೆ ಯಾವ ದೆವ್ವನ ಹಿಡಿದಲ್ಲ ರೀ. ಇನ್ನೇನ್ ಇಟ್ಕೊಳಿತೆ? ಇವರೆಲ್ಲ ತಿಳ್ಕೊಂಡ್ರಾಗ ನಾನು ಮಲ್ಲೇಶ ಅಲ್ಲ ರೀ, ಫಿಲಂ ಹೀರೋ ಕಲ್ಲೇಶ. ಅಯ್ಯೋ ರೇ ಸ್ವಾಮಿ, ನನ್ ಬಿಟ್ಬಿಡ್ರಿ, ನಾನು ಊರಿಗೆ ಹೋಗ್ಬಿಡ್ರಿ. ಹಿಂಗೆ ಮಾತಾಡೋದು, ನಾನೇನ್ ಮಾಡ್ಲಿ ಹೇಳಿ? ಹಾಕಿ ಸ್ವಾಮಿ. ರೇ ಸ್ವಾಮಿ, ಇವನಿಗೆ ಮೆಟ್ಕೊಂಡಿರೋದು ಕಲ್ಲೇಶಿ ಅನ್ನೋ ದೇವ. ಕಲ್ಲೇಶ್ ದೇವ, ಮಾನ ಮರ್ಯಾದೆಯಿಂದ ಈ ಊರ್ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನಂತ ಸಾವಿರಾರು ದೇವಗಳನ್ನ ಬಿಡಿಸಿ ಈ ಮರಕ್ ನೇತ್ ಹಾಕಿದೀನಿ. ಇನ್ನು ನೀನೇನ್ ನನಗೆ ಜುಜುಬೆ? ಹೋಗು. ನೋಡದ್ರ ಭೈರಪ್ಪನವ್ರೆ, ಈ ಕಾಳಿ ಭೈರವ್ನ ಕೈ ಚಳ್ಕನ. ಈಗ ನಿಮ್ ಅಳಿಂಗಿಡಿದ್ರು ಕಲ್ಲೇಶ್ ದೇವ ಎಸ್ಕೇಪ್ ಆಗೋಯ್ತು. ಈಗ ಅವ್ನ ಕರ್ಕೊಂಡೋಗಿ ಟಾಯ್ಲೆಟ್ ಅಲ್ಲಿ ಮರಗಿಸಿ, ನಾಳೆ ಬೆಳಿಗ್ಗೆ ಎಲ್ಲ ಸೆರೋಜಿ ಫ್ರೆಶ್ ಆಗಿ ಬರ್ತಾನೆ. ಆಯ್ತು ಸ್ವಾಮಿ, ಹೋಗ್ ಬನ್ನಿ. ನಮ್ಮ ಮಲ್ಲೇಶ ಮೊದ್ಲಂಗ ಆಗ್ಬಿಟ್ಟು ಅಷ್ಟೇ ಸಾಕು. ನಮ್ಮ ಮನೆಯವ್ರು ದುರ್ಗಾ ಪರಮೇಶ್ವರಿ ಪೂಜೆ ಸಲ್ಸಿತ್ತು, ಇಲ್ಲಿ ಫಲ ಕೊಡ್ತು ಅಂತ ಕಾಣಿಸುತ್ತೆ. ಮಲ್ಲೇಶ ಆಯ್ತಾ, ನಾನಿನ್ ಬರ್ತೀನಿ. ಜೈ ಜಗಮ್ಮ, ಜೈ ಜಗಮ್ಮ, ಜೈ ಜಗಮ್ಮ, ಜೈ ಜಗಮ್ಮ. ನಮ್ಮ ಮಲ್ಲೇಶ ಸರೋಯ್ತಾನಲ್ವಾ? ಇನ್ಮೇಲೆಲ್ಲ ಸರಿ ಹೋಗುತ್ತೆ ಬಿಡಿ. ಮಲ್ಲೇಶ ಯಾವಾಗ ಗೌರ ಅಂತಿದ್ದಲ್ಲ, ನಿನ್ಗೋಸ್ಕರ ಗೌರ ಕಾಯ್ತೊಳಿದಳು. ಮಲ್ಲೇಶ ಲೇ, ಅಯ್ಯಯ್ಯೋ, ಆ ಮಂತ್ರವಾದಿ ಕೈಗೆ ಕರಿನಾಯ್ ಕಡಿಯ. ಆ ದೆವ್ವದ ಹೆಸರು ಹೇಳಿ ಹೆಂಗ್ ಬಡ್ದವ್ ನೋಡು. ಥ್ಯಾಂಕ್ ಯು ಗೌರ. ನೀನೊಬ್ಳಿಗಾದ್ರೂ ಕನಿಕರ ಇದೆಯಲ್ಲ, ಅಷ್ಟೇ ಸಾಕು. ನಿನ್ಗೆಷ್ಟು ನೋವಾದ್ರೂನು
ನೀನ್ ಕಲ್ಲೇಶ ಅಲ್ಲ ಮಲ್ಲೇಶ ಅಂತ ಒಪ್ಕೊಳ್ತಾನೆ ಇಲ್ಲ. ಅವತ್ ನೋಡಿದ್ರೆ ನೀನ್ ಇಂಗ್ಲಿಷ್ ಓದ್ತಾ ಇದ್ದೆ, ನನ್ಗ ಅವತ್ತೇ ಪೂರ್ತಿ ನಂಬಿಕೆ ಬಂತು ನೀನು ಮಲ್ಲೇಶ ಅಲ್ಲ ಆ ಹೀರೋ ಕಲ್ಲೇಶ ಅಂತ. ಥ್ಯಾಂಕ್ ಯು ಗೌರಿ, ನಿನಗಾದ್ರೂ ನನ್ ಮೇಲೆ ಕನಿಕರ ಬಂತಲ್ಲ ಅಷ್ಟೇ ಸಾಕು. ನಾನು ಮಲ್ಲೇಶಿ ಅಲ್ಲ ಅಂತ ನಿಜ ಹೇಳಿ ನನ್ನ ಇಲ್ಲಿಂದ ಬಿಡುಗಡೆ ಮಾಡ್ತೀಯಾ? ಅದೆಲ್ಲ ಅಷ್ಟು ಸುಲಭ ಅಲ್ಲ. ನಮ್ ಮನೆಯವ್ರು ಬಿಟ್ರು ನಾನ್ ಬಿಡಲ್ಲ. ನನ್ ಜೊತೆಯಲ್ಲೇ ಇದ್ದು ನಾನ್ ಹೇಳೋ ಮಾತೆಲ್ಲ ಕೇಳ್ಬೇಕು. ಮಲ್ಲೇಶಿ ಏನೆಲ್ಲ ಮಾಡ್ತಿದ್ನೋ ಅದೆಲ್ಲ ಮಾಡ್ಬೇಕು. ಆಗ್ಲೇ ನಮ್ ಮನೆಯವರೆಲ್ಲ ನಿನ್ ನಂಬ್ತಾರೆ. ಹೌದಾ? ಈಗ ಮಲ್ಲೇಶಿ ಏನೇನ್ ಮಾಡ್ತಾ ಇದ್ದ? ಮಲ್ಲೇಶಿ ಸಗ್ರಿ ಬೇಣಿ ತಟ್ತಾ ಇದ್ದ, ತರಕಾರಿ ವ್ಯಾಪಾರ ಮಾಡ್ತಿದ್ದ, ಚೆನ್ನಾಗಿ ರಾಗಿ ಮುದ್ದೆ ತಿಂತಾ ಇದ್ದ. ಅಯ್ಯೋ, ರಾಗಿ ಮುದ್ದೆ ಇದೆಲ್ಲ ನನಗೆ ಆಪೋಸಿಟ್ ಅಲ್ಲಪ್ಪ. ಏನು ಮಾಡಕ್ಕಾಗಲ್ಲ. ಕೆಲಸ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಆಮೇಲೆ 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 ನನ್ ನಾಚಿಕೆ ಆಗ್ತಿದೆ. ನಾಚಿಕೆನಾ? ಯಾಕೆ? ಮುಂದೆ ಹೇಳು. ಕಲ್ಲೇಶಿ, ನಾನು ನೀನ್ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಹೌದಾ? ಆಮೇಲೆ ನೀನು ಪ್ರೀತಿ ಮಾಡಿದ್ರೆ ನಾವಿಬ್ರು ಹುರ್ರ ಅಂತ ಹಾರ್ಬಿಡಣ. ಹಾಕಿ ತರ ಕಳ್ಳಿ ಕಳ್ಳಿ ಚೆಂದುಳ್ಳಿ ಚೆಲುವೆ.